ಕ್ಲೈಮ್ಯಾಕ್ಸ್ ಹಂತಕ್ಕಂತೂ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಸಹಕಾರದಿಂದ ಸಿದ್ದರಾಮಯ್ಯ ಅವರ ಚೇರ್ ಅನ್ನ ಕಸ್ಕೋತಾರಾ ಅಂತ ಹೇಳಿ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಐಸಿಸಿ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಹೊಸ ವಿಚಾರಗಳು ಈಗ ಓಡಾಡ್ತಾರೆ. ಎಲ್ಲರನ್ನೂ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತು ಕೊಟ್ಟರಂತೆ ಎಐಸಿಸಿ ಅಧ್ಯಕ್ಷರು. ಏನದು ಮಾತು? ಸಾಹುಕಾರ್ಗೆ ಭರವಸೆಯನ್ನ ನೀಡಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸತ್ಯ. ಶೀಘ್ರವೇ ಗೊಂದಲ ಬಗೆಹರಿಸುವ ಭರವಸೆಯನ್ನ ಖರ್ಗೆ ಅವರು ನೀಡಿದ್ದಾರಂತೆ. ಹಾಗಿದ್ರೆ ಬಜೆಟ್ ಮುಗಿದ ಬಳಿಕ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳುತ್ತಾ? ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳೋದು ಅಂತಂದ್ರೇನು? ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಹಠಾನು ಬಿಡ್ತಾ ಇಲ್ಲ. ಈ ಕಡೆ ಬಂಡೇನು ಕೂಡ ಅದೇ ದಾರಿಯಲ್ಲಿದ್ದಾರೆ. ಇವರಿಗೆ ಪಾಠ ಮಾಡುವಂತಹ ಕೆಲಸ ಈಗ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಬಳಿ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಲಾಬಿಯನ್ನ ಮಾಡಿದ್ದಾರಂತೆ. ಈ ಕಡೆ ಖರ್ಗೆ ಬಳಿ ಸಿದ್ದರಾಮಯ್ಯ ಟೀಮ್ ಭರ್ಜರಿ ಮಾತುಕತೆಯನ್ನ ನಡೆಸಿದೆಯಂತೆ. ರಾಜ್ಯದ ಗೊಂದಲವನ್ನ ಶೀಘ್ರವೇ ಬಗೆಹರಿಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಕುರ್ಚಿ ಕದನನೇ ಆಯಿತು ನಮ್ಮ ಪಾರ್ಟಿಯಲ್ಲಿ. ಬಿಜೆಪಿಯವರಿಗೆ ಇದೇ ಅಸ್ತ್ರ ಆಗಿದೆ. ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ. ಇವರು ಬರೀ ಕುರ್ಚಿ ವಿಚಾರವಾಗಿ ಕಿತ್ತಾಡ್ಕೊಳ್ಳೋದಾಯ್ತು, ಅಭಿವೃದ್ಧಿ ಬಗ್ಗೆ ಗಮನನೇ ಹರಿಸ್ತಿಲ್ಲ ಅನ್ನುವಂತಹ ಹಣೆಪಟ್ಟಿ ನಮಗೆ ಸರಳವಾಗಿ ಜನರಿಂದ ಸಿಗ್ತಾ ಇದೆ. ಹಿಂಗಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂತ ಹೇಳಿಕೊಂಡಿದ್ದಾರಂತೆ. ಅದಕ್ಕೆ ಬಜೆಟ್ ಮುಗಿಲಿ, ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ ದೆಹಲಿ ನಾಯಕರು. ಅದು ಜಾರಕಿಹೊಳಿ ಅವರ ಮುಂದೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಮಾತು ಕೊಟ್ಟಂತೆ ಈ ಕುರ್ಚಿ ಕದನಕ್ಕೆ ಶೀಘ್ರ ತೆರೆ ಬೀಳುವಂತಹ ಕೆಲಸ ಆಗುತ್ತಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರಾ, ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇವರಿಬ್ಬರ ಈ ಒಂದು ಗಲಾಟೆಯ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗ್ಬಿಟ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಮಹದೇವಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ರಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾವ ಕೆಲಸವೂ ಆಗಬಾರದು, ಸೂಕ್ಷ್ಮವಾಗಿ ದಲಿತ ಸಿಎಂನ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತೇವೆ, ದಲಿತರನ್ನ ಸಿಎಂ ಆಗಿ ಮಾಡ್ತೇವೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಓಡಾಡ್ತಿದೆಯಲ್ಲ. ಇದು ರಾಜಕಾರಣ, ಯಾವಾಗ ಏನ್ ಬೇಕಾದರೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ. ನೆಕ್ಸ್ಟ್, ಕ್ಲೈಮ್ಯಾಕ್ಸ್ ಹಂತಕ್ಕಂತೂ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಸಹಕಾರದಿಂದ ಸಿದ್ದರಾಮಯ್ಯ ಅವರ ಚೇರ್ ಅನ್ನ ಕಸ್ಕೋತಾರಾ ಅಂತ ಹೇಳಿ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಐಸಿಸಿ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಹೊಸ ವಿಚಾರಗಳು ಈಗ ಓಡಾಡ್ತಾರೆ. ಎಲ್ಲರನ್ನೂ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತು ಕೊಟ್ಟರಂತೆ ಎಐಸಿಸಿ ಅಧ್ಯಕ್ಷರು. ಏನದು ಮಾತು? ಸಾಹುಕಾರ್ಗೆ ಭರವಸೆಯನ್ನ ನೀಡಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸತ್ಯ. ಶೀಘ್ರವೇ ಗೊಂದಲ ಬಗೆಹರಿಸುವ ಭರವಸೆಯನ್ನ ಖರ್ಗೆ ಅವರು ನೀಡಿದ್ದಾರಂತೆ. ಹಾಗಿದ್ರೆ ಬಜೆಟ್ ಮುಗಿದ ಬಳಿಕ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳುತ್ತಾ? ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳೋದು ಅಂತಂದ್ರೇನು? ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಹಠಾನು ಬಿಡ್ತಾ ಇಲ್ಲ. ಈ ಕಡೆ ಬಂಡೇನು ಕೂಡ ಅದೇ ದಾರಿಯಲ್ಲಿದ್ದಾರೆ. ಇವರಿಗೆ ಪಾಠ ಮಾಡುವಂತಹ ಕೆಲಸ ಈಗ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಬಳಿ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಲಾಬಿಯನ್ನ ಮಾಡಿದ್ದಾರಂತೆ. ಈ ಕಡೆ ಖರ್ಗೆ ಬಳಿ ಸಿದ್ದರಾಮಯ್ಯ ಟೀಮ್ ಭರ್ಜರಿ ಮಾತುಕತೆಯನ್ನ ನಡೆಸಿದೆಯಂತೆ.
ರಾಜ್ಯದ ಗೊಂದಲವನ್ನ ಶೀಘ್ರವೇ ಬಗೆಹರಿಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಕುರ್ಚಿ ಕದನನೇ ಆಯಿತು ನಮ್ಮ ಪಾರ್ಟಿಯಲ್ಲಿ. ಬಿಜೆಪಿಯವರಿಗೆ ಇದೇ ಅಸ್ತ್ರ ಆಗಿದೆ. ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ. ಇವರು ಬರೀ ಕುರ್ಚಿ ವಿಚಾರವಾಗಿ ಕಿತ್ತಾಡ್ಕೊಳ್ಳೋದಾಯ್ತು, ಅಭಿವೃದ್ಧಿ ಬಗ್ಗೆ ಗಮನನೇ ಹರಿಸ್ತಿಲ್ಲ ಅನ್ನುವಂತಹ ಹಣೆ ಪಟ್ಟಿ ನಮಗೆ ಸರಳವಾಗಿ ಜನರಿಂದ ಸಿಗ್ತಾ ಇದೆ. ಹಿಂಗಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂತ ಹೇಳಿಕೊಂಡಿದ್ದಾರಂತೆ. ಅದಕ್ಕೆ ಬಜೆಟ್ ಮುಗಿಲಿ, ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ ದೆಹಲಿ ನಾಯಕರು. ಅದು ಜಾರಕಿಹೊಳಿಯವರ ಮುಂದೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿಯವರ ಮುಂದೆ ಮಾತು ಕೊಟ್ಟಂತೆ ಈ ಕುರ್ಚಿ ಕದನಕ್ಕೆ ಶೀಘ್ರ ತೆರೆ ಬೀಳುವಂತಹ ಕೆಲಸ ಆಗುತ್ತಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರಾ, ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇವರಿಬ್ಬರ ಈ ಒಂದು ಗಲಾಟೆಯ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗ್ಬಿಟ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಮಹದೇವಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ರಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾವ ಕೆಲಸವೂ ಆಗಬಾರದು, ಸೂಕ್ಷ್ಮವಾಗಿ ದಲಿತ ಸಿಎಂನ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತೇವೆ, ದಲಿತರನ್ನ ಸಿಎಂ ಆಗಿ ಮಾಡ್ತೇವೆ ಅನ್ನುವಂತ ಮಾತುಗಳು ಕೂಡ ಈಗಾಗಲೇ ಓಡಾಡ್ತಿದೆಯಲ್ಲ. ಇದು ರಾಜಕಾರಣ, ಯಾವಾಗ ಏನ್ ಬೇಕಾದ್ರೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ. ನೆಕ್ಸ್ಟ್, ಕ್ಲೈಮ್ಯಾಕ್ಸ್ ಹಂತಕ್ಕಂತೂ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ಸಹಕಾರದಿಂದ ಸಿದ್ದರಾಮಯ್ಯ ಅವರ ಚೇರ್ ಅನ್ನ ಕಸ್ಕೋತಾರಾ ಅಂತ ಹೇಳಿ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಐಸಿಸಿ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಹೊಸ ವಿಚಾರಗಳು ಈಗ ಓಡಾಡ್ತಾರೆ. ಎಲ್ಲರನ್ನೂ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತು ಕೊಟ್ಟರಂತೆ ಎಐಸಿಸಿ ಅಧ್ಯಕ್ಷರು. ಏನದು ಮಾತು? ಸಾಹುಕಾರ್ಗೆ ಭರವಸೆಯನ್ನ ನೀಡಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸತ್ಯ, ಶೀಘ್ರವೇ ಗೊಂದಲ ಬಗೆಹರಿಸುವ ಭರವಸೆಯನ್ನ ಖರ್ಗೆ ಅವರು ನೀಡಿದ್ದಾರಂತೆ. ಹಾಗಿದ್ರೆ ಬಜೆಟ್ ಮುಗಿದ ಬಳಿಕ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳುತ್ತಾ? ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳೋದು ಅಂತಂದ್ರೇನು? ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಹಠಾನೂ ಬಿಡ್ತಾ ಇಲ್ಲ. ಈ ಕಡೆ ಬಂಡೇನೂ ಕೂಡ ಅದೇ ದಾರಿಯಲ್ಲಿದ್ದಾರೆ. ಇವರಿಗೆ ಪಾಠ ಮಾಡುವಂತಹ ಕೆಲಸ ಈಗ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಬಳಿ ಡಿ.ಕೆ. ಶಿವಕುಮಾರ್ ಅವರು ಭರ್ಜರಿ ಲಾಬಿಯನ್ನ ಮಾಡಿದ್ದಾರಂತೆ. ಈ ಕಡೆ ಖರ್ಗೆ ಬಳಿ ಸಿದ್ದರಾಮಯ್ಯ ಟೀಮ್ ಭರ್ಜರಿ ಮಾತುಕತೆಯನ್ನ ನಡೆಸಿದೆಯಂತೆ. ರಾಜ್ಯದ ಗೊಂದಲವನ್ನ ಶೀಘ್ರವೇ ಬಗೆಹರಿಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಕುರ್ಚಿ ಕದನನೇ ಆಯಿತು ನಮ್ಮ ಪಾರ್ಟಿಯಲ್ಲಿ. ಬಿಜೆಪಿಯವರಿಗೆ ಇದೇ ಅಸ್ತ್ರ ಆಗಿದೆ. ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ. ಇವರು ಬರೀ ಕುರ್ಚಿ ವಿಚಾರವಾಗಿ ಕಿತ್ತಾಡ್ಕೊಳ್ಳೋದಾಯ್ತು, ಅಭಿವೃದ್ಧಿ ಬಗ್ಗೆ ಗಮನನೇ ಹರಿಸ್ತಿಲ್ಲ ಅನ್ನುವಂತಹ ಹಣೆ ಪಟ್ಟಿ ನಮಗೆ ಸರಳವಾಗಿ ಜನರಿಂದ ಸಿಗ್ತಾ ಇದೆ. ಹಿಂಗಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂತ ಹೇಳಿಕೊಂಡಿದ್ದಾರಂತೆ. ಅದಕ್ಕೆ ಬಜೆಟ್ ಮುಗಿಲಿ, ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ ದೆಹಲಿ ನಾಯಕರು. ಅದು ಜಾರಕಿಹೊಳಿಯವರ ಮುಂದೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿಯವರ ಮುಂದೆ ಮಾತು ಕೊಟ್ಟಂತೆ ಈ ಕುರ್ಚಿ ಕದನಕ್ಕೆ ಶೀಘ್ರ ತೆರೆ ಬೀಳುವಂತಹ ಕೆಲಸ ಆಗುತ್ತಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರಾ, ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇವರಿಬ್ಬರ ಈ ಒಂದು ಗಲಾಟೆಯ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗ್ಬಿಟ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಮಹದೇವಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ರಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾವ ಕೆಲಸವೂ ಆಗಬಾರದು, ಸೂಕ್ಷ್ಮವಾಗಿ ದಲಿತ ಸಿಎಂನ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತೇವೆ, ದಲಿತರನ್ನ ಸಿಎಂ ಆಗಿ ಮಾಡ್ತೇವೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಓಡಾಡ್ತಿದೆಯಲ್ಲ. ಇದು ರಾಜಕಾರಣ, ಯಾವಾಗ ಏನ್ ಬೇಕಾದ್ರೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ. ನೆಕ್ಸ್ಟ್,